ಇವತ್ತು ನೋಡ್ರಿ, ನಾನು ನಿನ್ನೆ ಬಂದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಶಾರದಾ ಪುರನಾಯ್ಕ ಮೇಡಮ್ ಅವರ ಒಂದು ಅಭಿಮಾನಿಗಳು, ಪಕ್ಷದ ಮುಖಂಡರು ನನ್ನ ಒಂದು ಮನೆ ಮಗಳ ಥರ ನೀವೆಲ್ಲರೂ ಗೌರವಿಸಿ ನನ್ನ ಸ್ವಾಗತ ಮಾಡ್ಕೊಂಡು ನನಗೆಲ್ಲ ಇಲ್ಲಿವರೆಗೆ ಕೂಡ ನನ್ನೆಲ್ಲ ಮಹಿಳಾ ಅಕ್ಕ ತಂಗಿಯರು ಇವರೆಲ್ಲರಷ್ಟು ಪ್ರೀತಿ ತೋರಿಸಿರಿ ನೀವು. ಈ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ, ಸದಾ ನಾನು ನಿಮಗೆ ಋಣಿಯಾಗಿರ್ತೀನಿ. ಯಾಕಂದರೆ ಮಾತಾಡ್ತಾ ಹೇಳ್ತಾ ಇದ್ರು, ಕರೆಮ್ನವರು ದೇವದುರ್ಗ ಕ್ಷೇತ್ರದಿಂದ ಬಂದಾರ, ಅವರು ಒನಕೆ ಓಬವ್ವ ಅಂತೇಳಿ ನಮ್ಮ ಶಾರದಾ ಮೇಡಮ್ ಅವರು ಅವರು ಆ ರೀತಿ ಗುರುತಿಸಿದ್ರು. ನಾನೇನು ಅನ್ಕೊಂಡೆಪ್ಪ ಅಂತಂದರೆ, ನಿಜವಾಗ್ಲೂ ಆ ರೀತಿ ನಾನಿಲ್ಲ. ಆದರೆ ಆ ಒಂದು ವೀರ ವನಿತೆ ಒನಕೆ ಓಬವ್ವನ ಕೈಯಲ್ಲಿ ಮರದಿಂದ ಮಾಡಿದ ಒನಕೆ ಇತ್ತು. ಆದರೆ ನನ್ನ ಕೈಯಲ್ಲಿ ಇವತ್ತು ಜಾತ್ಯತೀತ ಜನತಾದಳ ಅನ್ನಂಥ ಒಂದು ಪಕ್ಷ ನನ್ನ ಕೈಯಲ್ಲಿರೋಂಥ ಒಂದು ಒನಕೆ ಅನ್ನೋಂಥ ಒಂದು ಭಾವನೆ ನಾನು ಭಾವಿಸ್ತೀನಿ. ಆ ಒನಕೆ ಇವತ್ತು ಅದರಿಂದ ಹೊಡೆದ್ರೆ ಎದ್ದು ಬರೋ ಇತಿಹಾಸನೇ ಇಲ್ಲ ನಮ್ಮ ಎದುರಾಳಿಗಳಿಗೆ ಅನ್ನೋಂಥ ಒಂದು ಮಾತನ್ನು ಹೇಳ್ತಾ, ಇವತ್ತು ಭಾಳ ಸಮಯ ಆಗ್ಯದ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಬೇಕು. ಅವ್ರು ನೋಡ್ರಿ, ನಿಜವಾಗ್ಲೂ ತ್ಯಾಗಮಯಿ ಅವರು ಯುವ ನಾಯಕರು. ಯಾಕಂದರೆ ಅವ್ರನ್ನ ನಾವು ಭಾಳ ಸಲ ನೋಡಬೇಕಂತೇಳಿ ಕಾಯ್ತಾ ಇದ್ದೀವಿ ನಾವು.